ಇದೊಂದು ಫ್ಯಾನ್ ತಗೊಳಕ್ಕೆ ಇಡೀ ಚಿಕ್ಕಪೇಟೆ ಸುತ್ತಾಡ್ಸಿದ್ಲು. ಹಲೋ ಕರ್ನಾಟಕ, ವೆಲ್ಕಮ್ ಟು ರೋಯಿ ವ್ಲಾಗ್ಸ್ ಡೇ 5. ಮನೆಗೆ ಸ್ವಲ್ಪ ಐಟಮ್ ಬೇಕಿತ್ತು, ಅದನ್ನು ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ಬುಕ್ ಮಾಡಿಕೊಂಡು ಟೈಮ್ ಆಯ್ತಲ್ಲ ಅಂತೇಳಿ ಮಾಸಾಗಿ ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಆಫೀಸಿಗೆ ಹೊರಟೆ. ಅಲ್ಲಿಂದ ಹೊರಟಿ ಡೈರೆಕ್ಟ್ ಆಫೀಸಿಗೆ ಬಂದೆ. ಆಫೀಸಿಗೆ ಬಂದು ನಾನು ಹಾಕಿರೋ ಸ್ಟೇಟಸ್ನ ಎಷ್ಟು ಜನ ನೋಡೋರೆ ಅಂತ ನೋಡ್ತಾ ಇದ್ದೆ. ಕಾಫಿ ಬಂತು, ಕಾಫಿ ಕುಡ್ಕೊಂಡು ನಾನು ವರ್ಕ್ನ ಕಂಟಿನ್ಯೂ ಮಾಡಿದೆ. ಆಮೇಲೆ ಆ್ಯಸ್ ಇಟ್ ಈಸ್ ಲಾಗೌಟ್ ಟೈಮ್ ಆಯಿತು. ಲಾಗೌಟ್ ಆಗಿ ನನ್ನ ಫ್ರೆಂಡು ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಬಾ ಅಂತ ಅಂದ್ಲು. ಆಮೇಲೆ ಶಾಪಿಂಗ್ ಮಾಡೋಕ್ಕೆ ಬೇರೆ ಇನ್ನೆಲ್ಲೂ ಬರಲಿಲ್ಲ, ಚಿಕ್ಕಪೇಟೆಗೆ ಬಂದು ಶಾಪಿಂಗ್ ಮಾಡಿಕೊಂಡು ಹಂಗೆ ಅಲ್ಲಿ ದೇವಸ್ಥಾನ ಬತ್ತು, ಕೈ ಮುಕ್ಕೊಂಡು ಶಾಪಿಂಗ್ ಕಂಟಿನ್ಯೂ ಮಾಡ್ದೋ. ಅಲ್ಲಿ ಹೋಗ್ಬಿಟ್ಟು ಈ ಲೈಟ್ ಎಷ್ಟಣ ಅಂದರೆ 4,000 ಅಂತವನೇ. ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಮೇಲೆ ಇವಳು ಇದೊಂದು ಫ್ಯಾನ್ ತಗೊಳಕ್ಕೆ ಇಡೀ ಚಿಕ್ಕಪೇಟೆ ಎಲ್ಲ ಸುತ್ತಾಡ್ಸಿದ್ಲು. ಅಲ್ಲಿಂದ ಹಂಗೆ ಮುಂದೆ ಬಂದರೆ ಈ ತಂದೆ ನೋಡಿ ಅವ್ರ ಮಗನಿಗೆ ಎಷ್ಟು ಪ್ರೀತಿಯಿಂದ ಊಟ ಮಾಡಿಸ್ತವ್ರೆ. ಆಮೇಲೆ ಯಾರು ಇವನು ನನಗಿಂತ ಸ್ಮಾರ್ಟ್ ಆಗವನಲ್ಲ ಅಂತ ಮಾತಾಡಿಸ್ದೆ. ಆಮೇಲೆ ಮಾತಾಡಿಸಿ ಮಳೆ ಬತ್ತೈತಲ್ಲ ಆ ವೆದರ್ಗೂ ಏನಾರ ತಿನ್ನೋಣ ಅಂತ ಅನಿಸ್ತು. ಆಮೇಲೆ ನಾನು ಪಾವ್ ಬಜ್ಜಿ ತೊಗೊಂಡೆ, ಇವರಿಬ್ಬರು ಐಸ್ ಕ್ರೀಮ್ ತೊಗೊಂಡ್ರು. ಈ ಮಳೆಲೂ ಐಸ್ ತಿಂತಾ ಇದ್ದೀರಲ್ಲ ಅಂತ ಉಗ್ದೆ. ಹಂಗುದು ಹೆಂಗೆ ತಿಂತವ್ರು ನೋಡಿ. ಹಂಗೆ ಅಲ್ಲಿಂದ ಬಂದರೆ ರೋಡ್ ಯಾವುದು ನೀರು ಯಾವುದು ಅಂತಲೇ ಗೊತ್ತಾಗಲಿಲ್ಲ. ಇಷ್ಟು ಹೇಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.